ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಸೊ ಆ್ಯಕ್ಚುಲಿ ಟೈಮ್ ಬೇರೆ ಆಯಿತು. ಸೊ ಟೈಮ್ ಬಂದ್ಬಿಟ್ಟು 5:09 ಆಗ್ತಿದೆ. ಸೊ ಸಂಡೇ ತೋರಿಸ್ಬಿಡ್ತೀನಿ ರೀ. ಸೊ ನೋಡಿ 5:09 ಮತ್ತು ಸಂಡೇ. ಸೊ ರೋಡ್ ಬೇರೆ ನೋಡಿ ಖಾಲಿಯಾಗಿದೆ. ಸೊ ಟೈಮ್ ಆಯಿತು, ಓಡೋಗ್ತಿದ್ದೀನಿ. ಯಾಕಂದರೆ ನಿಮ್ಮ ಅಕ್ಕನ 2-3 ವೀಡಿಯೋಯಿಂದ ನಾನು ತೋರಿಸೇ ಇಲ್ಲ. ಸೊ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಟೈಮ್ ಬೇರೆ ಆಯಿತು, ಹೋಗ್ತಿದ್ದೀನಿ. ಸೊ ಇವತ್ತು ಸಂಡೇ ಬೇರೆ. ಸೊ ಸಂಡೇಗೂ ಕೆಲಸ ಇಕ್ಕಿದ್ದಾರೆ ಅವ್ರಿಗೆ. ಬೆಳಗ್ಗೆ ಬಂದ್ಬಿಟ್ಟು 9:30 ಏನೋ ರೆಡಿಯಾಗಿ ಹೋಗ್ಲು. ಪಾಪ ಎಲ್ಲ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ಲು ಪಾಪ. ಸೊ ನಾನು ಇವಾಗ ಗೆದ್ದೆ. ಸೊ ನನಗೂ ರಸ್ಟ್ ಇಲ್ಲ. ಸೊ ನಾಳೆಯಿಂದ ಬೇರೆ ಶಿಫ್ಟ್ ಆಗ್ತಿದ್ದಾರೆ. ಸೊ ಶಿಫ್ಟ್ ಅಂದರೆ 6 to 3 o'clock ತನಕ ನಾನು ಬಂದ್ಬಿಟ್ಟು ಶಿಫ್ಟ್ ಟೈಮಿಂಗು. ಸೊ 6 to 3 ಮಾರ್ನಿಂಗ್ ಬೆಳಗ್ಗೆನೇ ಎದ್ದಲ್ಬಿಟ್ಟು ನಾನು ಹೋಗಬೇಕು. ಅಕ್ಕ ಏನು ಕೆಲಸ ಮಾಡ್ತಾರೆ ಮತ್ತು ನಾನೇನು ಕೆಲಸ ಮಾಡ್ತಿದ್ದೀನಿ ಅದೆಲ್ಲ ಬಂದ್ಬಿಟ್ಟು ಪರ್ಸ್ನಲ್ಲು ಹೇಳೋಕ್ಕಾಗಲ್ಲ. ಸೊ ಅದು ಮಾತ್ರ ನಾನು ಸಾರಿ ಕೇಳ್ಕೊತೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಇವಾಗಲೇ ರಿಪ್ಲೈ ಕೊಡ್ತಿರೋದು. ಸೊ ಅದೆಲ್ಲ ಪರ್ಸ್ನಲ್ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಓಡೋಗ್ತಿದ್ದೀನಿ ನೋಡಿ. ಈ ಕಡೆ ವೀಡಿಯೋಸು ಮಾಡೋಕ್ಕಾಗ್ತಾಯಿಲ್ಲ, ಕಡೆ ಟೈಮ್ ಆಯ್ತಲ್ವಾ. ಸೊ ಅದಕ್ಕೆ ಓಡೋಗ್ತಿದ್ದೀನಿ ನೋಡಿ. ಸನ್ಸೆಟ್ ಆಗ್ತಿದೆ. ವಾಹ್ ಮಸ್ತಾಗಿದೆಲ್ಲ. ಇದೇನು ಗುರು ಇಷ್ಟು JCB? ಅಪ್ಪಪ್ಪ JCBನ ಇದೇನಿದು? ಏನಿದು JCBನ ಏನಿದು ಏನಂತಾನೆ ಗೊತ್ತಿಲ್ಲ. JCB ಅಂದರೆ ಮುಂದೆ ಹಿಂಗಿರುತ್ತೆ, ಇದೇನಂತಾನೆ ಗೊತ್ತಿಲ್ಲ. ಮತ್ತು ಒಂದೊಂದು ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಏನೂ ನಾನು ಮಾಡಿಲ್ಲ. ಬಟ್ ನನ್ನ ಸಿಚುವೇಶನ್ ಹಂಗಿದೆ. ಬಟ್ ಇದೇ ಥರ ಸಿಚುವೇಶನ್ ಹಿಂಗೆ ಇರಲ್ಲ. ಸೊ ಚೇಂಜ್ ಆಗುತ್ತೆ ಅಲ್ವಾ. ನಾನೇನಾದರೂ ಒಂದು ಮಾಡ್ತೀನಿ, ಸಾಯೋ ಅಷ್ಟರಲ್ಲಿ ನನ್ನ ಕೈಲಿ ಏನಾಗುತ್ತೋ ಅದನ್ನು ಬಂದ್ಬಿಟ್ಟು ನಾನು ಮಾಡ್ತೀನಿ. ನೋಡೋಣ, ಎಲ್ಲ ದೇವರ ಆಶೀರ್ವಾದ. ಸೊ ಎಲ್ಲ ನಿಮ್ಮಿಂದಾನೆ, ನನ್ನಿಂದನೂ ಇಲ್ಲ, ಎಲ್ಲ ನಿಮ್ಮಿಂದಾನೆ. ಅವಳು ಬಂದ್ಬಿಟ್ಟು ನನಗೋಸ್ಕರ ಎಲ್ಲ ಮಾಡೋಳೆ. ಸೊ ಅವಳು ಬಂದ್ಬಿಟ್ಟು ಪ್ಯಾಷನ್ ಬಂದ್ಬಿಟ್ಟು ಬ್ಯೂಟಿಷನು. ಸೊ ಬ್ಯೂಟಿಷನ್ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಅದನ್ನು ಸ್ಯಾಲ್ರಿ ಬಂದ್ಬಿಟ್ಟು ನನ್ನ ಕೈಲೇ ಬಂದು ಕೊಟ್ಟಲು. ಸೊ ನೆನ್ನೆನೇ ಸ್ಯಾಲ್ರಿ ಡೇಟ್ ಆಯಿತು. ಸೊ ಅವಳು ಸ್ಯಾಲ್ರಿ ಕೊಡುವಾಗ ನನಗೆ ಬಂದ್ಬಿಟ್ಟು ನನ್ನ ಕಣ್ಣಲ್ಲಿ ನನಗೆ ನೀರು ಬರ್ತೈತೆ. ಅದೇನೋ ಗೊತ್ತಿಲ್ಲ, ದೇವರಾಣೆಗೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಡ್ತಾಳೆ ಪಾಪ. ಅವಳಿಗೋಸ್ಕರ ಏನಾದ್ರು ನಾನು ಮಾಡ್ತೀನಿ, ಅತಿ ಶೀಘ್ರದಲ್ಲಿ ನಾನು ಮಾಡ್ತೀನಿ. ದೊಡ್ಡದಾಗಿ ಮಾಡಬೇಕಷ್ಟೇ, ಮಾಡ್ತೀನಿ ಅಷ್ಟೇ. ಆ್ಯಕ್ಚುಲಿ ತುಂಬ ದೂರಲ್ಲ ಇಲ್ಲ. ಸೊ ಹತ್ರನೇ ಏನೊಂದು ನಮ್ಮ ಮನೆಯಿಂದ ಒಂದು 2 or 3 ಕಿಲೋಮೀಟ್ರ್, 3 ಕಿಲೋಮೀಟ್ರು ಇರೋಲ್ಲ, ಅಟ್ಲೀಸ್ಟ್ 1.5 2 ಇರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಸೆಂಟ್ರ್ ರೋಡ್ ಇದ್ದರೆ ಎಲ್ಲಾದರೂ ಹೋಗಿ ಬಚ್ಚಿಕ್ಕೊಬೇಕು. ಸೊ ಹಿಂದೆಯಿಂದ ನಾನು ಬಂದ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಅವಳು ಏನು ರಿಯಾಕ್ಟ್ ಮಾಡ್ತಾಳೆ, ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ನನ್ನ ಕೈಲಿ ಆಗ್ತಾಯಿಲ್ಲ ಉಸಿರಾಡೋಕ್ಕೆ, ಆದ್ರೂ ಹೋಗ್ತಾಯಿದ್ದೀನಿ. ಮಾಸ್ಕ್ ಬೇರೆ ಹಾಕಿದ್ದೀನಲ್ವಾ, ಕೇಳ್ಬೋದು ಯಾಕೆ ಮಾಸ್ಕ್ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ದಿನ ಬಂದ್ಬಿಟ್ಟು ಫೇಸ್ ರಿವೀಲ್ ಮಾಡಲ್ಲ. ಅಕ್ಕಗೂ ಅಷ್ಟೇ, ನಂದು ಅಷ್ಟೇ. ಸೊ ಹೋಗ್ತಾ ಇದ್ದೀನಿ. ಎಲ್ಲಾದರೂ ಸೈಡಲ್ಲಿ ಹೋಗ್ಬಿಟ್ಟು ಬಚ್ಚಿಕೊಬೇಕು, ಇಲ್ಲಾಂದರೆ ಪ್ಲ್ಯಾನೇ ಕೊಲಾಪ್ಸ್ ಆಗಿಬಿಡುತ್ತೆ. RX ಗುರು, ಹಿಂದೆ ಒಂದು RX ಬರ್ತೈತೆ. RX ಆ್ಯಕ್ಚುಲಿ ಈ ರೋಡೇ ಮಸ್ತ್ ಪ್ಲೇಸು. ಸೊ ಇಲ್ಲಿ ಬಂದ್ಬಿಟ್ಟು ಬಚ್ಕೊಂಬಿಡೋಣ. ಸೊ ಬರ್ತಾಳೆ ಅವಳು. ಸೊ ಟೈಮ್ ಬಂದ್ಬಿಟ್ಟು 5:47 ಆಗ್ತಿದೆ. ಸೊ ನೋಡಿ 5:47. ಸೊ ಇಲ್ಲಿ ಬಂದ್ಬಿಟ್ಟು ಕರೆಕ್ಟ್ ಪ್ಲೇಸ್ ಅಲ್ವಾ, ಅಲ್ಲಿ ನೋಡಿ ಏನೋ ಕಾಣಿಸಲ್ಲ. ಸೊ ಹಂಗೆ ಪಾಸ್ ಆಗ್ತಾಳೆ. ನಾನು ಹೇಳಿದ್ದೀನಿ ಫುಟ್ಪಾತ್ ಮೇಲೇ ನಡ್ಕೊಂಬ ಅಂತ 30 ಸಲನೂ ಹೇಳಿದ್ದೀನಿ. ರೋಡೆಲ್ಲ ಹುಷಾರಾಗಿ ಕ್ರಾಸ್ ಮಾಡು ಹಂಗೆ ಹಿಂಗೆ ಅಂತ. ವೆಯ್ಟ್ ಮಾಡೋಣ. ಮೋಸ್ಟ್ಲಿ ಎಲ್ಲರೂ ಬರ್ತಿದ್ದಾರೆ, ಬರ್ಬೋದು, ಏನೋ ಗೊತ್ತಿಲ್ಲ. ಹಾಂ ಬಂದು ನೋಡಿ ಕಾಣಿಸ್ತಿದ್ಯಾ? ಗೊತ್ತಾಗಿಲ್ಲ, ಮೋಸ್ಟ್ಲಿ ಕಾಣಿಸ್ತಿದೆ, ಏನೋ ಗೊತ್ತಿಲ್ಲ ನಿಮಗೆ. ಬರ್ತಾ ಅಲ್ಲಿ ನೋಡಿ ಪಾಸ್ ಆಗಲಿ. ಬನ್ನಿ ಹೋಗೋಣ.
ನೋಡಿ ನೋಡಿ ಮುಂದೆ ಹೋಗ್ತಿದ್ದಾರೆ. ಹಿಂದೆಯಿಂದ ಹೋಗ್ಬಿಟ್ಟು ಭಯ ಬೀಳಿಸ್ಬಿಡೋಣ. ಹಲೋ ಮೇಡಮ್. ಭಯನೇ ಆಗೈತಿ. ಯಪ್ಪ ಏನಾಯ್ತು? ಅಯ್ಯಪ್ಪ ಏನಾಯ್ತು? ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಆ ರೋಡಲ್ಲಿ ನಿಂತಿದ್ದೆ. ಆ ರೋಡಲ್ಲಿ ವ್ಲಾಗ್ ಮಾಡ್ತಾ 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 ಪಾಸ್ ಆಗದೆ ಬುಸ್ ಅಂತ ಬಂದ್ಬಿಟ್ಟಿದ್ದೆ ಅಷ್ಟು ಬೇಗ ನಡ್ಕೊಂಡು. ಸ್ವಲ್ಪ ದೇವ್ರೆ ದೇವ್ರೆ. ನಾನು ಮನೇಲಿ ಮನಿಕೋ ಅಂತೇಳಿ ನೀನು ಯಾರಿಲ್ವಾ ಅಂತ ಎಷ್ಟು ಮಾಡೋದು. ಸ್ವಲ್ಪ ವ್ಲಾಗ್ ಮಾಡಬೇಕಲ್ಲ ಅದಕ್ಕೆ ಬಂದಿದ್ದು. ವ್ಲಾಗ್ ಮಾಡ್ಬೇಕಂತ ಬಂದೆ, ಮತ್ತೆ ನಿನ್ನ ಕರ್ಕೊಂಬರ್ಬೇಕಲ್ಲ. ನಾನು ಹೇಳಿಲ್ಲ ಬೆಳಗ್ಗೆ ಬೇರೆ. ಅದನ್ನ ನಾನು ನೋಡಿದೆ, ಬೆಳಗ್ಗೆ ನೋಡ್ತಾ ಇದ್ದೀನಿ ಬರ್ತೇನೆ ಬಂದೆ. ನಿನ್ನ ಪಾಡಿಗೆ ನೀನು ಮನಿಕೊಂಡಿದ್ಯಾ, ಅದಕ್ಕೆ ಬೇಜಾರಲ್ಲಿ ಬಂದೆ. ನನಗೆ ಇವಾಗಲೂ ಬರಲ್ವೇನೋ. ಸ್ವಲ್ಪ ಸಮಾಧಾನ. ರೋಡ್ ಕ್ರಾಸ್ ಮಾಡು ಹುಷಾರಾಗಿ. ನೀನೇ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನೀನು ರೋಡ್ ಕ್ರಾಸ್ ಓಡು. ಬಸ್ಸಲ್ಲಿ ಹೋಗಿ ತುಂಬ ದಿನ ಆಯಿತು. ಬಸ್ಸಲ್ಲಿ ಒಂದು ವ್ಲಾಗ್ ಮಾಡೋದು. ಟ್ರೈನಾ? ಸರಿ. ಏನು ಇವತ್ತು ಇಷ್ಟ ಅನ್ಬೋದು, ಎಲ್ಲ ಊರಿಗೆ ಹೋಗ್ತಾರೆ ನೋಡು. ಎಲ್ಲರೂ ಓಡಬಿಡೋಣ. ಇರಿ ಬರ್ತು. ಇವಾಗ ಬೇಡ. ಹೋಗ್ಬಿಡ್ಲ ಬೇಡ. ಎಲ್ಲರೂ ಊರಿಗೆ ಹೋಗ್ತಾರೆ. ನಾವು ಯಾವ ಊರಿಗೆ ಹೋಗೋದಪ್ಪ? ಇದೇ ನಮ್ಮ ಊರು. ಈ ಊರನ್ನ ಬಿಟ್ಟು ಎಲ್ಲಿ ಹೋಗೋದು? ಹಾಂ, ಊರಿಗೆ ಹೋಗ್ಬೇಕಂತಂದ್ರೆ ಕೆಲ್ಸಕ್ಕೆ ಊರಿಗೆ ಹೋದ್ರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಊರಲ್ಲೇ ಕೆಲಸ ಯಾರು ಮಾಡ್ತಾರೆ. ಕೆಲ್ಸಕ್ಕೆ ಬಂದಿಲ್ಲ ಸರಿ. ಸರ್ಪ್ರೈಸ್ ಆಗ್ದಾ ಇಲ್ಲ ಏನು? ಇನ್ನೇನು ಮತ್ತೆ ಸರ್ಪ್ರೈಸೇ ಆಗಿದ್ದು. ಬೆಳಗ್ಗೆ ನೀನು ಬರ್ತೀಯ ಅಂತ ನಾನು ನಿನ್ನ ಬಂದೇ ಇಲ್ಲ, ಬೇಜಾರು. ನಾನೇನು ಮಾಡೋಕ್ಕಾಗುತ್ತೆ? ನೆನ್ನೆ ನೈಟು ನಾನು ಬಂದಿದ್ದೇ ಲೇಟು. ಆ್ಯಕ್ಚುಲಿ ನೆನ್ನೆ ನೈಟ್ ಬಂದುಬಿಟ್ಟು ಲೇಟಾಗಿ ಬಂದೆ. ಲೇಟ್ ಅಂದರೆ ಕೆಲಸದಿಂದ ನಾನು ಲೇಟಾಗಿ ಬಂದಿದ್ದು. ಯಾರು ತಪ್ಪು ತಿಳ್ಕೊಬೇಡಿ, ಅದನ್ನು ತಪ್ಪು ತಿಳ್ಕೊಂಬಿಡ್ತಾರೆ. ಯಪ್ಪ ಪಾಪ ನನಗೋಸ್ಕರ ಬಂದ್ಬಿಟ್ಟು ಸಂಡೇ ಮಾಡೋದು ಕೆಲಸ ಎಲ್ಲ ಬಂದ್ಬಿಟ್ಟು ಇವಳು ಬಂದ್ಬಿಟ್ಟು ಭಾನುವಾರನೇ ಮಾಡಿ ಎಲ್ಲ ಬಟ್ಟೆ ಎಲ್ಲ ಒಗ್ದು ನೀಟಾಗಿ. ನನ್ನ ಜುಟ್ಟು ಹೋಯ್ತು ಅಲ್ಲಿ. ಬಟ್ಟೆಗೆಲ್ಲ ಒಗ್ದು ನೀಟಾಗಿ. ಹಾಂ, ಜುಟ್ಟು ಇಲ್ಲ, ಅದು ಕೊಂಡೆ. ನೀನು ಬರ್ತಾರೆ ಎಲ್ಲ ಒಂದು 50 ರನ್ 60 ರನ್ ಕೊಡ್ತಾರೆ. ಪಾಪ ಇವರು ಏನು ಮಾಡ್ತಾರೆ ಹೇಳಿ, ವಿರಾಟ್ ಕೊಹ್ಲಿ ಅವರು. ಸಾಕಾಗ್ಬಿಟ್ಟಿದೆ. ಯಾರ್ದು ತಪ್ಪು ಯಾರ್ದು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಆಗಲ್ಲ ಇದರಲ್ಲಿ. ಟೈಮ್ ಸರಿ ಇಲ್ಲ, ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ರಿಜೆಕ್ಷನ್ ಬರುತ್ತೆ. ಸೊ ಆ ರಿಜೆಕ್ಷನ್ನ ಬಂದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ RCB ಎಷ್ಟೋ ಸಲ ಸೋತ್ರು ಅದಕ್ಕಿರೋ ಫ್ಯಾನ್ಸ್ ಅಷ್ಟೇ ಇದ್ದಾರೆ. ಫ್ಯಾನ್ ಬೇಸ್ ಅಲ್ಲ ಬಿಡಿ, ಅದನ್ನೇ ಹೇಳ್ತಿದ್ದೀವಲ್ಲ. RCB ಅಂದರೆ ಇವಾಗ ಕ್ರಿಕೆಟಿಂದ ತುಂಬ ಜನ ಬಂದ್ಬಿಟ್ಟು ಫ್ಯಾನ್ ಬೇಸಲ್ಲಿ ಇರ್ತಾರೆ. ಸೊ ಕರ್ನಾಟಕ ಅದರಿಂದ ಫ್ಯಾನ್ ಬೇಸ್ ಇರ್ತಾರೆ. ಸೊ ವಿರಾಟ್ ಕೊಹ್ಲಿಯಿಂದ ಫ್ಯಾನ್ ಬೇಸ್ ಇರ್ತಾರೆ. ಸೊ ಇದನ್ನೆಲ್ಲ ವಿರಾಟ್ ಕೊಹ್ಲಿಗೋಸ್ಕರನೇ ಫ್ಯಾನ್ ಬೇಸ್ RCB. ಅವರು ಪಾಪ ಎಷ್ಟು ಸೆಂಚುರಿ ಹೊಡಿಯೋದು, ಎಷ್ಟು ಹಾಫ್ ಸೆಂಚುರಿ ಹೊಡಿಯೋದು. ಸಚಿನ್ ತೆಂಡೂಲ್ಕರ್ ಅವ್ರದ್ದು ರೆಕಾರ್ಡ್ ಬ್ರೇಕ್ ಮಾಡಿದಾರಲ್ಲ, ಸೆಂಚುರಿ. ಎಷ್ಟೋ ರೆಕಾರ್ಡ್ ಇದೆಯಪ್ಪ, ಎಷ್ಟೊಂದು ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದ್ಸಲ ಆದರೂ ಬಂದ್ಬಿಟ್ಟು RCB ಬಂದ್ಬಿಟ್ಟು ಕಪ್ ಗೆಲ್ಲೇಬೇಕು. ಸೊ ಇದು ನಮ್ಮ ಆಸೆ. ಏನಂತ್ಯ? ನಮ್ಮ ಆಸೆ ಅಂತಲ್ಲ, ಎಲ್ಲರ ಆಸೆನೇ ಅದೇ. ಅದೇ ನಮ್ಮ ಆಸೆ ಅಂದರೆ ಎಲ್ಲ ಕನ್ನಡಿಗರ ಆಸೆ ಅಷ್ಟೇ. ನೋಡು ಸೀರೀಸ್ ಎಷ್ಟು ಫ್ರೀ ಆಗಿದೆ ನೋಡಿ ಇವತ್ತು.
ಹೌದು ರೋಡ್ ಫ್ರೀ ಆಗಿದೆ, ಏನು ಮಾಡೋಕ್ಕಂತಿದ್ಯಾ? ತಗೋ ನೀನೇ ಎಂಡ್ ಮಾಡು. ನಾನೇನು ಮಾಡಲ್ಲ, ನಂಗೆ ಭಯ ಕ್ಯಾಮ್ರಾ ಇಟ್ಕೊಳ್ಳೋಕ್ಕಿಂತ. ಪರವಾಗಿಲ್ಲ, ಇಟ್ಕೊಂಡು ಎಂಡ್ ಮಾಡು. ನಾನು ಸ್ಟಾರ್ಟಿಂಗಲ್ಲಿ ಅವ್ಳು ಹೆಂಗೆ ನಾನು ಒಬ್ಬನೇ ಬ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ ಗಾಯ್ಸ್, ಬಾಯ್. ಹಾಂ, ಕೀಪ್ ಸಪೋರ್ಟ್ ಮಾಡ್ತಾ ಇರಿ.